ಮಮತಾ ಬ್ಯಾನರ್ಜಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ಒಂದು ಸ್ವಲ್ಪ ಪಟ್ ಅಂತ ಒಂದು ಬ್ರೇಕಿಂಗ್ ಅಪ್ಡೇಟ್ ನೋಡ್ಕೊಂಡು ಬಂದ್ಬಿಟ್ಟು ವಿ ವಿಲ್ ಸ್ಟಾರ್ಟ್ ದಿ ಡಿಬೇಟ್. ಬಿಹಾರದ ಫಲಿತಾಂಶದ ಬಗ್ಗೆ ಮಮತಾ ಬ್ಯಾನರ್ಜಿ ಅವರಿಗೆ ಅನುಮಾನ. ನನಗೆ ಒಪ್ಪಕ್ಕಾಗ್ತಾ ಇಲ್ಲ ರೀ, ಬಿಹಾರದ ಫಲಿತಾಂಶ ಅಂತ ಇದ್ದಾರೆ ದೀದಿ. ಬಿಹಾರ ಫಲಿತಾಂಶವನ್ನ ನಾವು ಒಪ್ಪೋದಿಲ್ಲ ಅಂತ ತಗಾದೆ ತೆಗೆದಿದ್ದಾರೆ. ಟಿಡಿಪಿ ಜೆಡಿಯು ಬೆಂಬಲದ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ನಾಳೆಯ ಸಭೆಯಲ್ಲಿ ಬೆಂಬಲ ಪಡೆಯೋದ್ರ ಬಗ್ಗೆ ಮಾತಾಡ್ತೇವೆ. ಅವ್ರು ಒಪ್ಕೋಬೇಕಲ್ಲ, ನೀವು ನಿರ್ಧಾರ ಮಾಡ್ಕೊಂಡ್ಬಿಟ್ರೆ. ಮೂರನೇ ಬಾರಿಗೆ ಮೋದಿ ಸರ್ಕಾರ ರಚನೆಯಾಗುವುದನ್ನು ತಡೆಯುವುದಕ್ಕೆ ಸಹಜವಾಗಿ INDIA ಎಲ್ಲ ಪ್ಲಾನ್ ಆಫ್ ಆಕ್ಷನ್ಗಳನ್ನು ಮಾಡಿಕೊಳ್ಳುತ್ತೆ. ಉದ್ಧವ್ ಠಾಕ್ರೆ ಶಿವಸೇನೆ, ಶರದ್ ಪವಾರ್, ಆಪ್ ನಾಯಕರು ಮೈತ್ರಿಕೂಟದಿಂದನೇ ಹೊಸ ಸರ್ಕಾರ ರಚನೆ ಬಗ್ಗೆ ಮಮತಾ ಬ್ಯಾನರ್ಜಿ ಒಂದ್ ಕಡೆ ಸುಳಿವು ಕೊಡ್ತಾ ಇದ್ದಾರೆ. ಇರ್ಲಿ, ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ವೇಟ್ ಅಂಡ್ ವಾಚ್. ಪ್ಲೀಸ್. ಮಮತಾ ಬ್ಯಾನರ್ಜಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ಒಂದು ಸ್ವಲ್ಪ ಪಟ್ ಅಂತ ಒಂದು ಬ್ರೇಕಿಂಗ್ ಅಪ್ಡೇಟ್ ನೋಡ್ಕೊಂಡು ಬಂದ್ಬಿಟ್ಟು ವಿ ವಿಲ್ ಸ್ಟಾರ್ಟ್ ದಿ ಡಿಬೇಟ್. ಬಿಹಾರದ ಫಲಿತಾಂಶದ ಬಗ್ಗೆ ಮಮತಾ ಬ್ಯಾನರ್ಜಿ ಅವರಿಗೆ ಅನುಮಾನ. ನನಗೆ ಒಪ್ಪಕ್ಕಾಗ್ತಾ ಇಲ್ಲ ರೀ, ಬಿಹಾರದ ಫಲಿತಾಂಶ ಅಂತ ಇದ್ದಾರೆ ದೀದಿ. ಬಿಹಾರ ಫಲಿತಾಂಶವನ್ನ ನಾವು ಒಪ್ಪೋದಿಲ್ಲ ಅಂತ ತಗಾದೆ ತೆಗೆದಿದ್ದಾರೆ. ಟಿಡಿಪಿ ಜೆಡಿಯು ಬೆಂಬಲದ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ನಾಳೆಯ ಸಭೆಯಲ್ಲಿ ಬೆಂಬಲ ಪಡೆಯೋದ್ರ ಬಗ್ಗೆ ಮಾತಾಡ್ತೇವೆ. ಅವ್ರು ಒಪ್ಕೋಬೇಕಲ್ಲ, ನೀವು ನಿರ್ಧಾರ ಮಾಡ್ಕೊಂಡ್ಬಿಟ್ರೆ. ಮೂರನೇ ಬಾರಿಗೆ ಮೋದಿ ಸರ್ಕಾರ ರಚನೆಯಾಗುವುದನ್ನು ತಡೆಯುವುದಕ್ಕೆ ಸಹಜವಾಗಿ INDIA ಎಲ್ಲ ಪ್ಲಾನ್ ಆಫ್ ಆಕ್ಷನ್ಗಳನ್ನು ಮಾಡಿಕೊಳ್ಳುತ್ತೆ. ಉದ್ಧವ್ ಠಾಕ್ರೆ ಶಿವಸೇನೆ, ಶರದ್ ಪವಾರ್, ಆಪ್ ನಾಯಕರು ಮೈತ್ರಿಕೂಟದಿಂದನೇ ಹೊಸ ಸರ್ಕಾರ ರಚನೆ ಬಗ್ಗೆ ಮಮತಾ ಬ್ಯಾನರ್ಜಿ ಒಂದ್ ಕಡೆ ಸುಳಿವು ಕೊಡ್ತಾ ಇದ್ದಾರೆ. ಇರ್ಲಿ, ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ವೇಟ್ ಅಂಡ್ ವಾಚ್. ಪ್ಲೀಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.